ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವುದೇ ಒಂದು ತರಕಾರಿ ಬೇಡ, ರುಬ್ಬೋದು ಬೇಡ, ಕಾರಣ ಈಸಿಯಾಗಿ ದಿಢೀರಾಗಿ ಸಾಂಬಾರು ಅಥವಾ ಸಾರು ನೀವೇನಂತ ಕರಿತೀರೋ ಗೊತ್ತಿಲ್ಲ. ಇದನ್ನು ನಮ್ಮ ಕಡೆ ಸಾಂಬಾರು ಅಂತಲೂ ಕರೀತಾರೆ, ಒಬ್ಬೊಬ್ಬರು ಸಾರು ಅಂತಲೂ ಕರೀತಾರೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸೋಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹೌದು, ತುಂಬ ಕಮ್ಮಿ ಪದಾರ್ಥ, ಟೊಮೊಟೊ, ಈರುಳ್ಳಿ ಇದ್ದರೆ ಸಾಕು, ಬೇಳೆ ಇದ್ದರೆ ಸಾಕು, ಆರಾಮಾಗಿ ಸಾಂಬಾರನ್ನು ಮಾಡ್ಕೋಬೋದು. ಬ್ಯಾಚುಲರ್ಸ್ ಅಂತೂ ಇದ್ರಂತೂ ಇವ್ರಿಗೆ ಬ್ಯಾಚುಲರ್ಸ್ಗಳಿಗೆ ಮಾಡಿಸಿದಂಥ ಸಾಂಬಾರು ಅಂತಲೇ ಹೇಳ್ಬೋದು. ನೀವು ಮನೆಯಲ್ಲಿ ಆರಾಮಾಗಿ ಫಾಸ್ಟಾಗಿ ಮಾಡ್ಕೋಬೋದು, ರುಚಿಕರವಾಗಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಅದಕ್ಕೂ ಮುಂಚೆ ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಏನೊಂದು ತರಕಾರಿ ಇಲ್ಲದೆ ಏನೊಂದನ್ನು ರುಬ್ಬದೆ ಯಾವ ರೀತಿ ದಿಢೀರಾಗಿ ಸಾಂಬಾರನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಅದಕ್ಕೆ ಮೊದಲದಾಗಿ ಇಲ್ಲಿ ನಾವು ಬೇಳೆನ ತಗೊಂಡಿದ್ದೀವಿ. 1 ಪಾವ್ ಆಗುವಷ್ಟು ಬೇಳೆನ ತಗೊಂಡಿದ್ದೀವಿ. 1 ಪಾವ್ ಬೇಳೆನ ತಗೋಬೇಕಾಗುತ್ತೆ. ಒಂದು ಸ್ವಲ್ಪ ಹುಣಸೆ ಹುಳಿನ ತಗೊಂಡಿದ್ದೀವಿ. ಹುಣಸೆ ಹಣ್ಣನ್ನ ನೆನೆಯಾಗಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಮತ್ತು ನಿಮ್ಮ ಹತ್ರ ಏನಾದ್ರು ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿನ ತಗೊಳ್ಳಿ ಮನೆಯಲ್ಲಿ. ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ರುಚಿಗೆ ಉಪ್ಪು, ನಂತರ 1-2 ಒಣಮೆಣಸಿಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಆಗೋಷ್ಟು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ತಗೊಂಡಿದ್ದೀವಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 5-6 ಮೆಣಸಿಕಾಯಿನ ಸೀಳಿ ಇಟ್ಕೊಂಡಿದ್ದೀವಿ. ಆನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೋಬೇಕು, ಜಜ್ಜಿ ಹಾಕೊಂಡಿದ್ದೀವಿ ಬೆಳ್ಳುಳ್ಳಿನ. ಹಾಗೆ ಒಂದು ಸ್ವಲ್ಪ ಇಂಗು, ಆಲಿಂಗನ ಬಳಸ್ತಾ ಇದ್ದೀವಿ. ಹಾಗೆ ಒಂದು 4 ಟೊಮೊಟೊನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಆರಾಮಾಗಿ ಯಾವ ಒಂದು ತರಕಾರಿ ಇಲ್ಲದೆ ಸಾಂಬಾರನ್ನ ಮಾಡ್ಬೋದಾಗಿರುತ್ತೆ. ನೀವು ತರಕಾರಿ ಹಾಕಿ ಸಾಂಬಾರು ಮಾಡಿ ಇರೋದನ್ನ ತಿಂದೇ ಇರ್ತೀರ. ಈ ರೀತಿ ಸಾಂಬಾರು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಂಥ ಟೈಮಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದಾಗಿರುತ್ತೆ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಕುಕ್ಕರನ್ನು ತಗೋಬೇಕಾಗುತ್ತೆ. ತಗೊಂಡಿರುವಂಥ ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀವಿ. ಈಗ ಬೇಳೆಗೆ ಏನೊಂದು ಬೇಳೆ ತಗೊಂಡಿದ್ದೀರಾ, ಈ ಒಂದು ಗ್ಲಾಸ್ ಆಗಿರ್ಬೋದು ಅಥವಾ ಪಾವ್ ಆಗಿರ್ಬೋದು, ಇದರಲ್ಲೇ ಒಂದು 4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಈಗ 4 ಗ್ಲಾಸ್ ಆಗುವಷ್ಟು ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀವಿ ಚೆಂಬಲ್ಲಿ. ಈಗ ಒಟ್ಟಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ನಂತರ ಇದಕ್ಕೆ ನೀವು ಏನೊಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಇದೆ, ಬೇಳೆ ಜೊತೆಗೆ ಕೂಡ ಹಾಕೋಬೇಕು. ಈ ಒಂದು ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಬೇಯಿಸ್ಕೊಳ್ಬೇಕು. ಜೊತೆಗೆ ಅರಿಶಿನದ ಪುಡಿ ಏನು ತಗೊಂಡಿದ್ರೆ ಅದನ್ನು ಕೂಡ ಹಾಕೊಳ್ಳಿ. ಅರಿಶಿನೂ ಕೂಡ ಹಾಕೊಂಡು, ನಂತರ ತಗೊಂಡಿರುವಂಥ ಖಾರದ ಪುಡಿ ಏನಿದೆ, ಅಚ್ಕಾರದ ಪುಡಿ ಅಥವಾ ಸಾಂಬಾರು ಪುಡಿ, ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತಗೊಂಡಿದ್ದೀವಿ ಇಲ್ಲಿ ನಾವು. ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ. ನೀವು ಎರಡರಲ್ಲಿ ಯಾವುದಿದ್ರೂ ಹಾಕೋಬೋದು, ಇಲ್ಲ 2 ಕೂಡ ಹಾಕೋಬೋದು. ಇದನ್ನು ಕೂಡ ಸೇರಿಸ್ಕೊಂಡು, ನಂತರ ಒಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಮೇಲೆ ಹಾಕೋತಾ ಇದ್ದೀವಿ ಕುಕ್ಕರ್ಗೆ. ಈಗ 1 ಸ್ಪೂನ್ ಎಣ್ಣೆ ಹಾಕೊಂಡ ನಂತರ ಇದನ್ನ ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು 2 ವಿಶಿಲನ್ನು ಕೂಗಿಸ್ಕೊಳ್ಳೋಣ. ನೀಟಾಗಿ ಬೇಳೆ ಎಲ್ಲವೂ ಕೂಡ ಬೇಯಬೇಕು, ಟೊಮೊಟೊ ಬೇಳೆ ಎಲ್ಲವೂ ಕೂಡ. ಈಗ 2 ವಿಶಿಲನ್ನು ಕೂಡ ನೀಟಾಗಿ ಬೆಂದಿದೆ. ಈಗ ತಾನೇ ಓಪನ್ ಮಾಡಿದ್ದೀವಿ. ಈಗ ನಂತರ ನೀವು ಒಂದು ಪಾತ್ರೆನ ತಗೊಂಡು ಇಲ್ಲಿರುವಂಥ ಮೇಲಿರುವಂಥ ತಿಳಿ ನೀರನ್ನೇ ಎತ್ಕೊಬಿಡ್ಬೇಕಾಗುತ್ತೆ. ಈ ತಿಳಿ ನೀರೆಲ್ಲವನ್ನು ಕೂಡ ಎತ್ಕೊಂಡ ನಂತರ ಈ ಒಂದು ಟೊಮೊಟೊ ಹಾಗೆ ಒಂದು ಬೇಳೆನ ಮಸ್ಕೋಬೇಕಾಗುತ್ತೆ. ನೀವು ನೀರನ್ನು ತೆಗೆದುಬಿಟ್ಟೆ ಮಸ್ಕೋಬೇಕು, ಆಗ ನೀಟಾಗಿ ಮಸಿಯುತ್ತೆ. ಇಲ್ಲ ಅಂದರೆ ಮಸ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ಆದ್ದರಿಂದ ನಾವು ಇಲ್ಲಿ ಮೇಲೆ ಹಾಕಿರುವಂಥ ನೀರು, ಏನು ತಿಳಿ ನೀರು ನಿಂತಿದೆ ಅದೆಲ್ಲವನ್ನು ಕೂಡ ಎತ್ಕೊಳ್ಳೋಣ. ಆನಂತರ ಹಾಕೊಳ್ಳೋಣ. ಒಗ್ಗರಣೆ ಹಾಕೋದ ನಂತರ ನೋಡಿ, ಈಗ ಇದನ್ನ ನೀಟಾಗಿ ಮಸ್ಕೋಬೇಕು. ಒಂದಷ್ಟು ನೀರನ್ನು ಎತ್ಕೋತಾ ಇದ್ದೀವಿ ಮೇಲೆ. ಈಗ ಮೇಲೆ ನೀರನ್ನು ಎತ್ಕೊಂಡ ನಂತರ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀರೆಲ್ಲವನ್ನು ಕೂಡ ಎತ್ಕೊಂಡಿದ್ದೀವಿ. ಈ ಒಂದು ಟೈಮಲ್ಲಿ ನೀಟಾಗಿ ಮಸ್ಕೋಬೇಕಾಗುತ್ತೆ. ಈಗ ಮಸ್ಕೋತಾ ಇದ್ದೀವಿ ನೋಡಿ. ಈ ರೀತಿ ಮೇಲೆ ತಿಳಿ ನೀರೆಲ್ಲ ಕೂಡ ಎತ್ಕೊಂಡು ಈ ರೀತಿ ಬೇಳೆನ ಚೆನ್ನಾಗಿ ಮಸ್ಕೊಳ್ಳೋಣ. ನೀವೆಷ್ಟು ಚೆನ್ನಾಗಿ ಮಸ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ನೀರೆಲ್ಲವನ್ನು ಕೂಡ ಎತ್ತಿಟ್ಕೊಂಡಿದ್ದೀವಿ. ಆನಂತರ ಹಾಕೊಳ್ಳೋಣ. ಮಸ್ಕೊಂಡ ನಂತರ
ನೋಡಿ ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ. ಹಿಂಗೆ ಸೌಟಲ್ಲಿ ಕೈ ಆಡೋದ್ರಿಂದ ಚೆನ್ನಾಗಿ ಮಸಿಯುತ್ತೆ, ಸಾರು ಚೆನ್ನಾಗಿ ಬರುತ್ತೆ. ಮಸ್ತಿದೀವಿ. ಈ ಒಂದು ಟೈಮಲ್ಲಿ ಮಸ್ತಾದ ನಂತರ ಏನೊಂದು ಮೇಲೆ ತೆಗ್ದಿಟ್ಕೊಂಡಿದ್ವಿ ನೀರು, ಅದೆಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಮೇಲೆ ತೆಗ್ದಿರುವಂತ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಒಲೆಯನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಒಲೆಯನ್ನ ಮೀಡಿಯಂ ಫ್ಲೇಮಲ್ಲಿ ಅಥವಾ ನ್ಯೂಟ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಏನಕ್ಕಪ್ಪ ಅಂದ್ರೆ ಈಗ ಮಸ್ತಾಯ್ತು, ನೀರೆಲ್ಲವನ್ನು ಕೂಡ ಎತ್ತಿ ಮಸಿಯೋಕೆ ಇಟ್ಟಿದೀವಿ. ಈಗ ಮೀಡಿಯಂ ಫ್ಲೇಮಲ್ಲಿ ಒಲೆನ ಆನ್ ಮಾಡಿದೀವಿ. ಈಗ ಇದಕ್ಕೆ ತಗೊಂಡಿರುವಂತ ಹುಣಸೆ ಹಣ್ಣು ಹುಳಿನ ಹಾಕೋಬೇಕು. ಏನು ಕೇಳಿದೆ ಅಂದ್ರೆ ಹುಣಸೆ ಹಣ್ಣು ಹುಳಿ ಹಾಕ್ತಾ ಇದೀವಿ. ಈಗ ನೋಡ್ತಾ ಇರ್ಬೋದು, ಹುಣಸೆ ಹಣ್ಣು ಹುಳಿನ ಹಾಕ್ತಾ ಇದೀವಿ. ಇದು ಒಂದ್ ಸ್ವಲ್ಪ ಬೇಯಬೇಕಾಗುತ್ತೆ, ಅದಕ್ಕೋಸ್ಕರ ನ್ಯೂಟ್ ಮಾಡಿ ಇಟ್ಕೊಂಡಿದೀವಿ. ಈಗ ಹುಣಸೆ ಹಣ್ಣು ಹುಳಿ ಒಂದ್ ಸ್ವಲ್ಪ ಬೇಯೋಕ್ಕೋಸ್ಕರ ಸ್ಟವ್ ಅನ್ನು ಆನ್ ಮಾಡ್ಕೊಳ್ಳಿ. ಈಗ ಇದು ಒಂದ್ ಸ್ವಲ್ಪ ಕುದಿ ಬರಲಿ, ಒಂದ್ ಕುದಿ. ಆಗ ಹುಣಸೆ ಹಣ್ಣು ಹುಳಿ ಕೂಡ ನೀಟಾಗಿ ಬೇಯ್ತಾ ಇರುತ್ತೆ. ಅಲ್ಲಿ ಗಂಟ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ಳೋಕ್ಕೋಸ್ಕರ ಒಂದು ಬಾಣಲಿಯನ್ನ ಇಟ್ಕೊಂಡಿದೀವಿ. ಈಗ ಎಣ್ಣೆನ ಹಾಕ್ತಾ ಇದೀನಿ ಮೊದಲಿಗೆ. ಈಗ ಎಣ್ಣೆನ ಹಾಕೊಳ್ಳೋಣ ಮೊದಲಿಗೆ. ಈಗ ಎಣ್ಣೆ ಒಂದು ಸ್ವಲ್ಪ ಕಾಯ್ಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಕಾಯ್ತಾ ಇದೆ. ಈಗ ಮೊದಲಿಗೆ ಸಾಸಿವೆನ ಹಾಕೋತೀನಿ. ಸಾಸಿವೆ ಹಾಕೊಂಡ ನಂತರ ಜೀರಿಗೆನೂ ಕೂಡ ಸೇರಿಸ್ಕೊತಿದ್ದೀನಿ. ಜೀರಿಗೆ ಸೇರಿಸಿದ ನಂತರ ಏನೊಂದು ಒಣಮೆಣಸಿಕಾಯಿ ತಗೊಂಡಿದ್ವಿ, ಒಣಮೆಣಸಿಕಾಯಿನೂ ಕೂಡ ಹಾಕೊಳ್ಳೋಣ. ನಂತರ ಹಸಿಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಸೀಳಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ವಲ್ಲ, ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿನೂ ಕೂಡ ಹಾಕೊಂಡು ಒಂದು ಸ್ವಲ್ಪ ನೀಟಾಗಿ ಒಗ್ಗರಣೆ ಹಾಕೊಳ್ಳೋಣ. ಒಂಚೂರು ಇದು ಬೇಯ್ಲಿ. ಹಾಲಿಂಗನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಂತರ ಒಂದು ಈರುಳ್ಳಿನ ತಗೊಂಡಿದ್ವಿ, ಒಂದು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಒಗ್ಗರಣೆನ ಒಂದು ಸ್ವಲ್ಪ ಅದು ಗೋಲ್ಡನ್ ಕಲರ್ಗೆ ಬರಲಿ ಫ್ರೈ ಮಾಡಿಕೊಂಡು, ಸಾಂಬಾರು ಕೂಡ ಈ ಕಡೆ ಹುಣಸೆ ಹಣ್ಣು ಹಾಕಿ ಇಟ್ಟಿದ್ದೀವಿ, ಕುದೀತಾ ಇದೆ. ಅಷ್ಟರಲ್ಲಿ ಒಗ್ಗರಣೆನ ಹಾಕೊಳ್ಳೋಣ. ನಾವು ಬೇಯಿಸಿಟ್ಟಿರುವಂಥ ಬೇಳೆಗೆ ಈಗ ಒಗ್ಗರಣೆ ಕೂಡ ಪಕ್ಕದಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಈ ಒಗ್ಗರಣೆನ ಇದಕ್ಕೆ ಹಾಕೋತಾ ಇದ್ದೀವಿ. ಈಗ ನೋಡ್ಬೋದು, ಒಗ್ಗರಣೆನೂ ಕೂಡ ಹಾಕೊಂಡಿದ್ದೀವಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು, ನೀವೇನಾದ್ರೂ ಇನ್ನೊಂದು ಸ್ವಲ್ಪ ನೀರು, ಸಾರು ಒಂದು ಸ್ವಲ್ಪ ನೀರಾಗಿರ್ಬೇಕು ಅಂದ್ರೆ ಈ ಒಂದು ಟೈಮಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನೀವು ಗಟ್ಟಿಗಿರ್ಲಿ ಅಂದ್ರೆ ನೀರನ್ನು ಕಮ್ಮಿ ಇದ್ರೂ ನಡೆಯುತ್ತೆ. ಸಾರು ಒಂದು ಸ್ವಲ್ಪ ನಿಮಗೆ ನೀರಾಗಿ ಬರಬೇಕು ಅಂದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಒಂದು ಟೈಮಲ್ಲಿ ಹಾಕೊಳ್ಳಿ. ಇನ್ನೇನು ನಮ್ಮ ಒಂದು ಸಾರು ಅಥವಾ ಸಾಂಬಾರು ಏನು ಹೇಳ್ತಿರೋ ಗೊತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವೇನಂತ ಕರಿತೀರಾ ಅಂತ. ಈಗ ಉಪ್ಪನ್ನು ಕೂಡ ಹಾಕೊಡ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ನಮ್ಮ ಕಡೆ ಸಾಂಬಾರು ಅಂತಲೂ ಕರೀತಾರೆ, ಸಾರು ಅಂತಲೂ ಕರೀತಾರೆ. ನೀವೇನಂತ ಕರಿತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಇದು ಒಂದು ಮಳ್ಳು ಬರ್ತಾ ಇದೆ, ಇಷ್ಟು ಬಂದರೆ ಸಾಕು, ಸಾಂಬಾರು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋದೊಂದೇ ಬಾಕಿ. ನಾವಿಲ್ಲಿ ಮೀಡಿಯಮ್ ಆಗಿ ಮಾಡಿದ್ದೀವಿ, ತುಂಬ ಗಟ್ಟಿಗೂ ಮಾಡಿಲ್ಲ, ತುಂಬ ತೆಳ್ಳಗೂ ಮಾಡಿಲ್ಲ. ಈಗ ಸಾರು ರೆಡಿ. ಯಾವ ಒಂದು ತರಕಾರಿನೂ ಇಲ್ಲ, ಯಾವುದೇ ಒಂದು ರುಬ್ಬೋದು ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನ ಸರ್ವನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಸರ್ವನ ಮಾಡೋದಕ್ಕೆ ಒಂದು ಬಟ್ಲಿಗೆ ಸಾಂಬಾರನ್ನು ತಗೊಂಡಿದ್ದೀವಿ. ನೋಡ್ತಾ ಇರ್ಬೋದು, ತುಂಬ ಗಟ್ಟಿನೂ ಇಲ್ಲ, ತೆಳ್ಳೇನೂ ಇಲ್ಲ, ಘಮ ಕೂಡ ಚೆನ್ನಾಗಿ ಬರ್ತಿದೆ. ಈಗ ಅನ್ನ ಕೂಡ ಮಾಡ್ಕೊಂಡಿದ್ದೀವಿ. ಅನ್ನನೂ ಕೂಡ ಹಾಕೊಂಡು ಮೇಲೆ ಸಾಂಬಾರನ್ನು ಸರ್ವನ ಮಾಡ್ಕೊಳ್ಳೋಣ. ನೋಡ್ಬೋದು, ಸರ್ವನ್ನ ಮಾಡ್ಕೋತೀವಿ. ಮೊದಲಿಗೆ ಈಗ ಬಿಸಿ ಅನ್ನ ಮಾಡ್ಕೊಂಡಿದ್ದೀವಿ. ಈಗ ನಾವು ಮಾಡಿರುವಂಥ ಸಿಂಪಲ್ ಆದ ಒಂದು ಸಾಂಬಾರು, ಬೇಳೆ ಸಾರು, ಯಾವುದೇ ಒಂದು ತರಕಾರಿ ಬೇಡ, ರುಬ್ಬೋದು ಬೇಡ, ಈ ರೀತಿ ಮಾಡಿದ್ದೀವಿ. ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೆ ಘಮ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ಈಗ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀವಿ. ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದೇ ರೀತಿ ನಮ್ಮ ಒಂದು ಚಾನಲನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಹೊಸ ಹೊಸ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಎಷ್ಟೊಂದು ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಒಂದು ದಿಢೀರಾಗಿರುವಂಥ ಸಾಂಬಾರು, ಯಾವುದೇ ಒಂದು ತರಕಾರಿ ಬೇಡ, ರುಬ್ಬೋದು ಬೇಡ, ತೋರಿಸಿದ್ದೀವಿ. ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್.